ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ವಿವಾಹ ಅಂತಕ್ಕಂಥದ್ದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡಿ ಅಂತಕ್ಕಂಥದ್ದು, ಹಾಗೆಯೇ ಯಾವಾಗಲೂ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಕೂಡ ಇಂಗ್ಲೀಷಲ್ಲಿ ಹೇಳ್ತಾರೆ. ಆದರೆ ವಿವಾಹಕ್ಕೆ ನಾವು ವಿವಾಹ ನಿಶ್ಚಯ ಆದಾಗ ಅಥವಾ ವಿವಾಹದ ಪ್ರೋಸೆಸ್ ಸ್ಟಾರ್ಟ್ ಆದಾಗ ವಿವಾಹದ ವಿಷಯಗಳನ್ನು ವಿಧಿವಿಧಾನಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಬರ್ತಕ್ಕಂಥದ್ದೇ ನಮಗೆ ಲಗ್ನ ಪತ್ರಿಕೆ ಹಂಚ್ತಕ್ಕಂಥದ್ದು. ಲಗ್ನ ಪತ್ರಿಕೆ ಯಾರಿಗೆ ಕೊಡಬೇಕು, ಲಗ್ನ ಪತ್ರಿಕೆ ಯಾವ ದಿನ ತರಬೇಕು, ಹಾಗೆ ಲಗ್ನ ಪತ್ರಿಕೆಯನ್ನು ಯಾವ ರೀತಿಯಾಗಿ ನಾವು ಪ್ರಥಮವಾಗಿ ಯಾರಿಗೆ ಕೊಡಬೇಕು ಅಂತಕ್ಕಂಥ ಒಂದು ವಿಧಿವಿಧಾನವನ್ನು ಅನುಸರಿಸ್ಬಿಟ್ರೆ ಅಲ್ಲಿ ಒಂದಷ್ಟು ಅದೃಷ್ಟಗಳು ಎಲ್ಲವೂ ಕೂಡ ಲಗ್ನ ಪತ್ರಿಕೆಯ ಮೇಲೇ ಡಿಪೆಂಡ್ ಆಗಿಲ್ಲ. ಆದರೆ ಲಗ್ನ ಪತ್ರಿಕೆ ಅಂತಕ್ಕಂಥ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಆ ಲಗ್ನ ಪತ್ರಿಕೆಯನ್ನು ನಾವು ತರಬೇಕಾದ್ರೆ ಹೇಗೆ, ಅದರ ಪೂಜಾ ವಿಧಾನ ಹೇಗೆ, ಪ್ರಥಮ ಪತ್ರಿಕೆ ಯಾರಿಗೆ ಕೊಡಬೇಕು. ಆದರೆ ನಮ್ಮಲ್ಲಿ ಏನಾಗುತ್ತೆ, ನಾವು ತಕ್ಷಣ ಹೊಸ್ದಾಗಿ ಬಂದಿರತಕ್ಕಂತಹ ಬೀಗರು ಅಥವಾ ನಾವು ಹೆಣ್ಣು ಕಡೆಯವರು ಗಂಡು ಕಡೆಯವರು ನಮಗೆ ಗೊತ್ತಾಗಲ್ಲ, ನಾವೇನು ಮಾಡ್ತೀವಿ, ತಕ್ಷಣ ನಮ್ಮ ಎದುರುಗಡೆ ಇರ್ತಕ್ಕಂತಹ ಹೆಣ್ಣಿನವ್ರಿಗೆ, ನಾವು ಗಂಡವರಾದರೆ ಹೆಣ್ಣಿನವ್ರು ಅವರಾಗಿರ್ತಾರೆ, ನಾವು ಹೆಣ್ಣವರಾದರೆ ಗಂಡಿನವ್ರು ಅವ್ರಿಗಾಗಿ ಪ್ರಥಮ ಪತ್ರಿಕೆ ಅವ್ರಿಗೆ ಕೊಡೋಕ್ಕೆ ನಾವು ಹೋಗ್ಬಿಡ್ತೀವಿ. ಆದರೆ ಇದು ಸಮಂಜಸ ಅಲ್ಲ. ಇವತ್ತಿನ ದಿನ ಲಗ್ನ ಪತ್ರಿಕೆ ನಾವು ಈಗಾಗಲೇ ನಿಶ್ಚಿತಾರ್ಥ ಎಲ್ಲ ಮಾಡ್ಕೊಂಡಿದ್ದೀರಾ, ಮದುವೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಈಗಾಗಲೇ ನೀವು ಚೌಲ್ಟ್ರಿಗೆಲ್ಲ ದುಡ್ಡೆಲ್ಲ ಕೊಟ್ಟಿದ್ದೀರಾ, ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಪತ್ರಿಕೆಯನ್ನು ಇಂದು ತರೋಗಿ ಯಾವಾಗ ತರಬೇಕು ಅಂದರೆ ಯಾವಾಗಲೂ ಅಷ್ಟೇ ಸೋಮವಾರ ಬುಧವಾರ ಶುಕ್ರವಾರವನ್ನು ಸೋಮವಾರ ಬುಧವಾರ ಶುಕ್ರವಾರ ಪತ್ರಿಕೆಯನ್ನು ಮನೆಗೆ ತರೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ನಿಮಗೆ ಇರುತ್ತೆ. ಇನ್ನು ರಾವು ಕಾಲ ಗುಳಿಕಾಲ ನೋಡಿಕೊಂಡೇ ಹೋಗ್ತೀರಾ. ಆದರೆ ಹೋಗೋಕ್ಕೆ ಮುಂಚೆ ಸಾಕ್ಷಾತ್ತು ಶಿವ ಪಾರ್ವತಿಯರನ್ನು ಸ್ಮರಣೆ ಮಾಡಿಕೊಂಡು ಹೋಗಿದ್ದೆ ಆದರೆ ಅದು ಭಾಳಷ್ಟು ಶುಭ ಆಗುತ್ತೆ. ಇನ್ನೂ ಪತ್ರಿಕೆ ತರಕ್ಕೆ ಹೋಗ್ತಾ ಇಲ್ಲ, ಮನೆ ಬಿಡ್ತಾ ಇದ್ದೀರಾ, ಒಂದು ಸಾರಿ ಶಿವ ಪಾರ್ವತಿಯನ್ನು ಅದೇನಿದು ಗಣಪತಿನಲ್ವಾ, ಗಣಪತಿನ ಇಲ್ಲಿ ಪೂಜೆ ಮಾಡ್ತಾ ಇಲ್ಲ, ನೀವು ಸ್ಮರಣೆ ಮಾಡಿಕೊಂಡು ನೀವು ಮನೆಯಿಂದ ಹೊರಗಡೆ ಹೊರಟಾಗ ಅದಕ್ಕೆ ಹೇಳ್ತೀವಿ ವಾಗಾರ್ಥವಿವ ಸಂಪೃಕ್ತವು ವಾಗಾರ್ಥವಿವ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಅಂತೀವಿ. ಹಾಗಾಗಿ ಈ ವಿವಾಹಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಪಾರ್ವತಿ ಶಿವ ಆಗಿರೋದ್ರಿಂದ ಅವ್ರನ್ನ ಸ್ಮರಣೆ ಮಾಡಿಕೊಂಡು ಹೊರಗಡೆ ಹೋಗಬೇಕಾಗಿರುತ್ತೆ. ಹಾಗೆ ಹೋದ ಮೇಲೆ ನೀವೇನು ಮಾಡಬೇಕು, ಆ ಒಂದು ಪತ್ರಿಕೆಯನ್ನು ಮುಟ್ಟೋಕ್ಕೆ ಮುಂಚೆ ಅಥವಾ ಪತ್ರಿಕೆಗಳನ್ನು ಹ್ಯಾಂಡ್ ಓವರ್ ಮಾಡಿಕೊಂಡಾಗ ಸ್ವಲ್ಪ ಅಕ್ಷತೆಯನ್ನು ಅಥವಾ ನಿಮ್ಮ ಮನೆಯಲ್ಲಿ ತೊಗೊಂಡೋಗಿರೋ ಕುಂಕುಮ ಅರಿಶಿಣವನ್ನು ಅದಕ್ಕಿಟ್ಟು ಅದನ್ನು ನೀವು ಹ್ಯಾಂಡ್ ಓವರ್ ಮಾಡಿಕೊಂಡು ಅದನ್ನು ತಂದು ಗಣಪತಿ ದೇವರ ಹತ್ರ ಇಟ್ಟು ವಿನಾಯಕನ ಒಂದು ಬಿಂಬದ ಮುಂದೆ ಇಟ್ಟು ಒಂಚೂರು ಬೆಲ್ಲ ಸಕ್ಕರೆ ಅಥವಾ ಬೆಲ್ಲ ಪಾಯಸ ಅಥವಾ ಬೆಲ್ಲ ತುಪ್ಪ ಒಂಚೂರು ನೈವೇದ್ಯ ಇಟ್ಟು ಆ ಲಗ್ನ ಪತ್ರಿಕೆಗಳಿಗೆಲ್ಲಕ್ಕೂ ಕೂಡ ನೀವು ಪೂಜೆ ಮಾಡಬೇಕಾಗತ್ತೆ. ಅದು ವಿನಾಯಕನ ಮುಂದೆ ಇಟ್ಟು ಪ್ರಥಮ ಪತ್ರಿಕೆ ಫಸ್ಟು ವಿನಾಯಕನಿಗೆ ನಾವು ಕೊಟ್ಟಂಗಾಯಿತು. ಇನ್ನು ಎರಡನೆಯದು ಲಕ್ಷ್ಮಿ ಮತ್ತು ವಿಷ್ಣುವನ್ನು ಆವಾಹನೆ ಮಾಡ್ಕೋಬೇಕು. ಆ ವಿಷ್ಣು ಮತ್ತು ಲಕ್ಷ್ಮಿಯನ್ನು ನಾವು ಆವಾಹನೆ ಮಾಡಿ ಹಾಗೆಯೇ ಹೇಳ್ತೀವಿ ಪದ್ಮಾವತಿ ಅಲುವೇಲ್ ಮಂಗ ಸಮೇತ ವೆಂಕಟೇಶ್ವರ ಸಮೇತ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಎಂದು ಅಲ್ಲೊಂದು ಪತ್ರಿಕೆ ಇಟ್ಬಿಟ್ಟು ಮನೆಯಲ್ಲಿ ಅದನ್ನು ಇಡಬೇಕು. ಆಮೇಲೆ ಅದಾದಮೇಲೆ ನಿಮ್ಮ ಮನೆ ದೇವರಿಗೆ ಒಂದು ಕುಲದೇವರಿಗೆ ಒಂದು ಪತ್ರಿಕೆಯನ್ನು ನಿಮ್ಮ ಮನೆಯಲ್ಲಿಯೇ ಇಡಬೇಕು. ಅದು ಆಮೇಲೆ ಕೊಟ್ಕೊಳ್ಳೋದು ಹೋಗೋದು ನಿಮ್ಮಿಷ್ಟ. ಅದಾದ ಮೇಲೆ ನೀವೇನು ಮಾಡ್ತೀರಾ, ಅಲ್ಲಿಗೆ ನಾವು ವಿನಾಯಕನಿಗಾಯಿತು, ಲಕ್ಷ್ಮೀ ವಿಷ್ಣುಗಾಯಿತು, ಆಮೇಲೆ ಕುಲದೇವರಿಗಾಯಿತು. ಇನ್ನು ನೆಕ್ಸ್ಟ್ ಪತ್ರಿಕೆಯನ್ನು ನೀವು ಬೀಗರಿಗೆ ಕೊಟ್ಕೋಬೋದು. ಇದರಿಂದ ಏನಾಗುತ್ತೆ, ಯಾವಾಗಲೂ ಅಷ್ಟೇ ಮೇಲೆ ಪೂರ್ವಜರ ನೆನಪಿಗಾಗಿ ಕೂಡ ಒಂದು ಪತ್ರಿಕೆ ಇಡಿ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಇನ್ನು ನೀವು ಅಲ್ಲಿ ಸಕಲ ದೇವತೆಗಳನ್ನು ಬಹುಮುಖ್ಯವಾಗಿ ನೀವು ಹನುಮನ ಪ್ರಾರ್ಥನೆ ಹನುಮನ ಸ್ಮರಣೆ ಕೂಡ ಆ ಪತ್ರಿಕೆಗಳ ಮುಂದೆ ಮಾಡಿಕೊಂಡಾಗ ಅಥವಾ ಒಂದು ಶ್ಲೋಕ ಹೇಳಿಕೊಂಡು ಅದರ ಮೇಲೆ ಆ ಅಕ್ಷತೆಯನ್ನು ಹಾಕಿದಾಗ ಅದರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಅದಾದ ಮೇಲೆ ನೀವು ಸಾಧ್ಯವಾದರೆ ಅಂದೇ 3 ಜನ ಮುತ್ತೈದೆಯರಿಗೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಅವರಿಗೆ ಮುತ್ತೈದೆಯರಿಗೆ ಫಸ್ಟು 3 ಪತ್ರಿಕೆ ಕೊಡ್ಬೋದು. ಇಲ್ಲ ಊರಿನ ಹಿರಿಯರಾಗಿರ್ತಕ್ಕಂಥವರು 60 ವರ್ಷ ಯಾರು ಕಂಪ್ಲೀಟ್ ಮಾಡಿರ್ತಾರೆ ಆ ಗಂಡ ಹೆಂಡತಿಯರಿಗೆ ಕಾಲು ನಮಸ್ಕಾರ ಮಾಡಿ ಅವರಿಗೆ ಪತ್ರಿಕೆ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಅವರ ವಿವಾಹ ಕಾಲ ಪರಿಪೂರ್ಣವಾಗಿರೋಕ್ಕೆ ಸಾಧ್ಯತೆಗಳು ತುಂಬ ಇರುತ್ತೆ ಅಂತ ಹೇಳ್ತಾ ಯಾವಾಗಲೂ ಅಷ್ಟೇ ತಕ್ಷಣ ಬೀಗರಿಗೆ ಕೊಡೋದು ಬೇಡ. ಈ ಒಂದು ಸಣ್ಣ ವಿಧಿವಿಧಾನವನ್ನು ಅನುಸರಿಸ್ಕೊಂಡೋದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.